ಈ ಕ್ಷೇತ್ರದ ಸಚಿವರಾದಂಥ ಪರಮೇಶ್ವರ ಸ್ವಾಮಿಗಳಿಗೂ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸ್ವಾಧೀನ ಇರೋಂಥ ಸ್ವತ್ತನ್ನು ನಮಗೇ ಮಾಡಿಕೊಡ್ಬೇಕಾಗಿ ಮನವಿ ಮಾಡ್ಕೊಳ್ತೀವಿ ಸ್ವಾಮಿ. भूमि विवाद, किसान ने गृह मंत्री से जमीन बचाने की गुहार लगाई। तुमकुर जिला कोराटागेरे तालुका के नेगीलाल के पास अनुकुलू गांव के किसान अशोक ने गृह मंत्री और स्थानीय विधायक डॉक्टर जी परमेश्वर से अपनी जमीन के मामले में न्याय दिलाने की गुहार लगाई है। ANP टाइम्स ऑफ भारत, तुमकुर, कर्नाटक। ತಹಸೀಲ್ದಾರ್ ಸ್ವಾಮಿ, DC ಮೇಡಮ್ ಅವರೇ, ನಾವು ನಿಮ್ಗಾಗಲೇ ಅರ್ಜಿಗಳು ಕೊಟ್ಟಿದ್ದೀವಿ. ಅದನ್ನು ಪರಿಶೀಲನೆ ಮಾಡಿ ಬಂದು ಸ್ಥಳ ಮಾರ್ಗದಲ್ಲಿ ಮಾಡ್ಕೊಂಡು ಜನಗಳ ಊರಿನ ಜನಗಳ ಮಾಹಿತಿ ತಗೊಂಡು ನಮ್ಮ ಸ್ವಾಧೀನ ಇರೋದಂಥ ತೋಟನ ನಮ್ಮ ಹೆಸರಿಗೆ ಬರೋ ಥರ ಮಾಡಿ ಮೇಡಮ್. ನೇಗ್ಲಾಲ ಗ್ರಾಮದ ಅನುಪ್ಲಲ್ಲಿ ವಾಸವಾಗಿದ್ದೇವೆ. ನೇಗ್ಲಾಲ ಸರ್ವೆ ನಂಬರು 2B ಅನ್ನೋ ಜಮೀನಿನಲ್ಲಿ ಸುಮಾರು ಒಂದು 60-70 ವರ್ಷದಿಂದ ನಮ್ಮ ತಾತನ ಅಪ್ಪ ಕಾಲದಿಂದಲೂ ಇದ್ದೀವಿ. ನನ್ನ ಸ್ವಾಧೀನಕ್ಕೆ ಬಂದ ಮೇಲೆ ನಾನು 25 ವರ್ಷದಿಂದ ಹತ್ತಿ ಗಿಡ ಕಟ್ಟಿದ್ದೀನಿ. ಈಗ ಅದರಲ್ಲಿ ಬೇರೆಯವರು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ನನ್ನ ಸ್ವಾಧೀನವನ್ನು ಕಿತ್ಕೊಳ್ಳೋಕೆ ಇದು ಮಾಡ್ತಿದ್ದಾರೆ. ಇನ್ನೂ ಸರಿ ಒಂದು ಸಲ ಅದೇ ರಾಜಣ್ಣ ತುಮಕೂರು ರಾಜಣ್ಣನವರು ಹೊಂದ್ಕೊಂಡು 2-3 ಸಾರಿ ಪೊಲೀಸು ಅದೇ ಇದು ಅಂದ್ಕೊಂಡು ಬಂದು ಗಲಾಟೆಗಳು ಮಾಡಿ ಇದು ಮಾಡಿದ್ರು. ನಮಗೆ 107 ಜನ ಸಪೋರ್ಟು ಜನ ಸಹಾಯ ಇರೋದ್ರಿಂದ ಇಲ್ಲಿನವರೆಗೂ ಸ್ವಾಧೀನದಲ್ಲಿದ್ದೀವಿ. ಅವ್ರಿಗಾಗದ ಕಾರಣ ಯಲ್ಲಾಪುರದ ರಾಜಣ್ಣ ಈಗ ನೆಲೆಕೋಟೆ ಗಂಗಸಂದ್ರದ ವಸಂತ್ ಕುಮಾರ್ ಅನ್ನೋರಿಗೆ ರಿಜಿಸ್ಟ್ರ್ ಮಾಡಿ ಅವರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬರ್ತಾಯಿದ್ದಾರೆ. ಈಗ ನಾವು ಮಧುಗಿರಿ ಕೋರ್ಟಲ್ಲೂ ಕೇಸ್ ಹಾಕಿದ್ದೀವಿ, ಕೊರಟಗೆರೆ ಕೋರ್ಟಲ್ಲೂ ಕೇಸ್ ನಡೀತಾ ಇದೆ. ಇಷ್ಟು ಪೊಲೀಸ್ ಕೇಸ್ ಕೋರ್ಟಲ್ಲಿ ಕೇಸ್ ಇದ್ದರೂ ಸಮೇತ ಪೊಲೀಸ್ ಸಹಾಯದಿಂದ ನಮ್ಮನ್ನು ಇದು ಮಾಡ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ. ನಾವು ಊರಿನ ಜನ ಎಷ್ಟು ಅಂತ ನಮಗೆ ಸಹಾಯ ಮಾಡ್ತಾರೆ. ಆದ್ರೂ ಇಲ್ಲಿನವರೆಗೂ 7-8 ಸರಿ ಈ ಥರ ಗಲಾಟೆಗಳಾದ್ರೂ ನಮಗೆ ಊರಿನ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇವರು ರಾಜಕಾರಣಿಗಳ ಇದು ಮಾಡ್ಕೊಂಡು ನಮಗೆ ಪ್ರತಿ ಸರಿನೂ ಸರಿಗಳು ಕಟ್ಕೊಂಡು ಪ್ರತಿ ಸರಿನೂ ಪೊಲೀಸ್ಗಳನ್ನ ಕರ್ಕೊಂಡು ಫೋನ್ ಮಾಡಿದ ತಕ್ಷಣವೇ ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಈ ಥರ ಆಗಿ ನಮಗೆ ಊರಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗಿತ್ತು. ಇಷ್ಟು ವರ್ಷ ಮಾಡಿರೋ ಅಡಿಕೆ ತೋಟನ ಕಿತ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ದಾರೆ. ಈ ಸರ್ವೆ ನಂಬರ್ ಅವ್ರಿಗೆ ದುರಸ್ತಿ ಆಗಿರೋದೇ ಬೇರೆ ಕಡೆಗೆ, ಅವ್ರಿಗೆ ಸ್ಕೆಚ್ ಆಗಿರೋದೇ ಬೇರೆ ಕಡೆಗೆ. ಆದರೆ ಇಲ್ಲಿ ಈ ಸರ್ವೆ ನಂಬರಲ್ಲಿ ಇದು ಮಾಡ್ಕೊಂಡು ನಮಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ. ನೀವು ಎಷ್ಟು ವರ್ಷದಿಂದ ನಾವು ನಮ್ಮ ತಾತ ಕಾಲದಿಂದ 70 ವರ್ಷದಿಂದ ಇದ್ದರು. ನಮ್ಮ ಅಪ್ಪರು ಇದಾದಮೇಲೆ ನನ್ನ ಸ್ವಾಧೀನನೇ 45 ವರ್ಷ ಇದೆ ಸರ್. ಇವತ್ತೇನಾಯಿತು? ಇವತ್ತು ತುಮಕೂರು ನೆಲೆಕೋಟೆ ಗಂಗಸಂದ್ರದ ವಸಂತ್ ಕುಮಾರ್ ಅನ್ನೋರು ನಾನು ಖರೀದಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ಸರ್ವೆಗೆ ಹಾಕ್ಕೊಂಡು ಪೊಲೀಸರನ್ನು ಕರ್ಕೊಬಂದು ಎಳ್ಸಕ್ಕೆ ಬಂದಿದ್ದರು. ನಾವು ನಮ್ಮ ಊರಿನ ಜನಗಳು ಎಲ್ಲರೂ ಸರ್ವೆ ಅಧಿಕಾರಿಗಳು ಬಂದಿದ್ದರು. ಅವ್ರಿಗೂ ಕೋರ್ಟಿಂದು ಎಲ್ಲ ತೋರಿಸಿದ್ದೀವಿ, ಕೋರ್ಟಲ್ಲಿ ಹಾಕಿರೋ ಕೇಸ್ ಕಾಪಿ ಎಲ್ಲ ತೋರಿಸಿದ್ದೀವಿ. ಮೊನ್ನೆ ತಹಸೀಲ್ದಾರ್ನೂ ಭೇಟಿ ಮಾಡಿದ್ದೀವಿ, DC ಭೇಟಿ ಮಾಡಿದ್ದೀವಿ. ಅವ್ರಿಗೊಂದು ಅರ್ಜಿಗಳು ಕೊಟ್ಟಿದ್ದೀವಿ. ಆಗ ಅವೆಲ್ಲ ಅಕ್ಲೈನ್ಮೆಂಟ್ ಕೊಟ್ಟಿದ್ದಾರೆ. ಅವನ್ನೂ ತೋರಿಸಿದ್ರು ಅವ್ರಿಗೆ ಕೇರೆ ಮಾಡ್ದಲ್ಲೇ ಹಳೆಯಕ್ಕೆ ಬಂದಿದ್ದಾರೆ. ಏನು ಹೇಳಿದ್ರು DC ಅವರು ಅಥವಾ ತಹಸೀಲ್ದಾರ್? ಏನು ಹೇಳಿದ್ರು? ಅವರು ಪರಿಶೀಲನೆ ಮಾಡಿ ತನಿಖೆ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ. ತಹಸೀಲ್ದಾರರು ನಮ್ಮ ಗಮನಕ್ಕೆ ಬಂದಿಲ್ಲ, ಪೊಲೀಸ್ನವರು ನಮಗೆ ಗಮನಕ್ಕೆ ತಂದಿಲ್ಲ, ಸರ್ವೇರು ಸಮೇತ ಹೇಳಿಲ್ಲ, ಪೊಲೀಸ್ನವರು ಸಮೇತ ಬಂದಿಲ್ಲ. ಬಂದರೆ ನನ್ನ ಹತ್ರನೇ ಕರ್ಕೊಂಡು ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಆದರೆ ಇವರು ಆದ್ರೂ ಇಲ್ಲ ತಹಸೀಲ್ದಾರ್ನ ಭೇಟಿ ಮಾಡಿದ್ದೀವಿ ಅಂತಂದ್ರೂ ತಹಸೀಲ್ದಾರೇ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಇದು ಮಾಡ್ತಾಯಿದ್ದಾರೆ. ನಿಮ್ಮ ಪ್ರಕಾರ ಮೂಲ ಜಾಗ ಯಾರು? ಮೂಲಧಾರನೂ ನಮ್ಮದೇ ಸರ್. ನಮ್ಮ ದೊಡ್ಡಪ್ಪಂಗೊಂದು ಸಲ ಸ್ಕೆಚ್ ಆಗಿದೆ. ಸ್ಕೆಚ್ ಆಗಿ 1 ಎಕರೆ 22 ಕುಂಟೆ ಸ್ಕೆಚ್ ಆಗಿದೆ. ಅದನ್ನು ಸಾಗುವಳಿ ಚೀಟಿ ಬಂದಿಲ್ಲ. ಒಂದು ಅರ್ಜಿನೇ ಹಾಕಿದ್ದಾರೆ. ಅರ್ಜಿ ಕಾಪಿ ಸಿಕ್ಕಿಲ್ಲ ತಾಲೂಕು ಆಫೀಸಲ್ಲಿ, ಬರೀ ಸ್ಕೆಚ್ ಕಾಪಿ ಮಾತ್ರ ಸಿಕ್ಕಿದೆ. ಆ ಸ್ಕೆಚ್ ಸುಮಾರು 78-79ರಲ್ಲೇ ಅರ್ಜಿ ಹಾಕಿದ್ದಾರೆ ಅವರು. ಇದು 81ರಲ್ಲಿ ಸ್ಕೆಚ್ ಮಾಡಿದ್ದಾರೆ. ಈ ಸ್ಕೆಚ್ ಆದಮೇಲೆ ನೇಮಿರಾಜಮ್ಮನವ್ರಿಗೆ ಅವ್ರಿಗೆ 82ರಲ್ಲಿ ಸ್ಕೆಚ್ ಮಾಡಿಬಿಟ್ಟು ಅವರಿಗೆ ದಾಖಲೆಗಳು ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪ ಹಾಕಿರೋ ಸ್ಕೆಚ್ ಕಾಪಿಗಳನ್ನ ಅದು ಪೇಂಟಿಂಗ್ ಹಾಕ್ಬಿಟ್ಟಿದ್ದಾರೆ.